Good morning, everybody, and welcome to the class studio. Today we learn 7th Standard Unit 7 Nest with Grandparents. Let's start from warm up activity. Write the names of people in your family in the given blanks and complete the family tree. This is a family tree. You have to write the names of your family members in these columns and complete the tree. Talk to your partner about the members in your family. ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ಫ್ರೆಂಡ್ ಜೊತೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತನಾಡಿ. ನಾವು ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಹಾಗೂ ಈ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಿ. ಐ ಲೈಕ್ ಮೈ ಫ್ಯಾಮಿಲಿ ಬಿಕಾಸ್. ನೀವು ನಿಮ್ಮ ಫ್ಯಾಮಿಲಿಯನ್ನು ಯಾಕೆ ಇಷ್ಟಪಡ್ತೀರಾ? ಬಿಕಾಸ್ ಯಾಕೆಂದರೆ ಇದನ್ನು ನೀವೇ ಬರಿಬೇಕಾಗಿದೆ ಖುದ್ದಾಗಿ. I like my family because they are very supportive, caring and loving. And we love each other. That's why I like my family. Let's start the lesson. Nest with grandparents. This is written by Lalita Sridhar. Amma, why are you removing all my things from the cupboard? Anjali asked in a voice which sounded like she was ready for a fight. ಅಂಜಲಿ ಅನ್ನುವಂಥ ಒಂದು ಪುಟ್ಟ ಹುಡುಗಿ ಇದ್ದಾಳೆ. ಆಕೆ ತನ್ನ ಅಮ್ಮನನ್ನ ಕುರಿತು ಜೋರಾಗಿ ಹೇಳ್ತಾ ಇದ್ದಾಳೆ. ಅಮ್ಮ, ವೈ ಆರ್ ಯು ರಿಮೂವಿಂಗ್ ಆಲ್ ಮೈ ಥಿಂಗ್ಸ್? ನೀನು ಯಾಕೆ ನನ್ನ ಕಬೋರ್ಡಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ತೆಗಿತಾ ಇದೆಯಾ, ಆ ಕಡೆ ಈ ಕಡೆ ಮಾಡ್ತಿದ್ಯಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಅಂಜಲಿ ಆಸ್ಕ್ಡ್ ಇನ್ ಎ ವಾಯ್ಸ್ ವಿಚ್ ಸೌಂಡೆಡ್ ಲೈಕ್ ಶಿ ವಾಸ್ ರೆಡಿ ಫಾರ್ ಎ ಫೈಟ್. ಆಕೆ ಅಮ್ಮನ ಜೊತೆ ಜಗಳನೇ ಮಾಡೋಕ್ಕೆ ರೆಡಿಯಾಗಿದ್ದಾಳೇನೋ ಅನ್ನೋ ರೀತಿಯಲ್ಲಿ ಈ ಮಾತುಗಳನ್ನು ಹೇಳ್ತಾಳೆ. ಯು ಆರ್ ಆಲ್ರೆಡಿ ನೋ ಅಂಜಲಿ, ದಾದಾ ಆ್ಯಂಡ್ ದಾದಿ ನೀಡ್ ಸಮ್ ಪ್ಲೇಸ್ ಫಾರ್ ಕೀಪಿಂಗ್ ದೇರ್ ಥಿಂಗ್ಸ್. ಹರ್ ಮದರ್ ರಿಪ್ಲೈಡ್ ಫರ್ಮ್ಲಿ ವಿತೌಟ್ ಎನಿ ಅಪಾಲಜಿ. ಆಕೆಯ ತಾಯಿ ಯಾವುದೇ ಒಂದು ಕ್ಷಮೆಯನ್ನು ಕೋರದೆ ತನ್ನ ಮಗಳಾದ ಅಂಜಲಿಗೆ ಈ ಉತ್ತರವನ್ನು ಕೊಡ್ತಾಳೆ. ನಿನಗೆ ಈಗಾಗಲೇ ಗೊತ್ತಿದೆ ಅಲ್ವಾ ಅಂಜಲಿ, ದಾದಾ ಮತ್ತು ದಾದಿ ಅಂದರೆ ಅಜ್ಜ ಮತ್ತು ಅಜ್ಜಿ ಅವರಿಬ್ಬರು ಕೂಡ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಆದ್ದರಿಂದ ಅವ್ರ ವಸ್ತುಗಳನ್ನು ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಬೇಕಾಗಿದೆ. ಆದ್ದರಿಂದ ನಿನ್ನ ಕಬೋರ್ಡ್ನಲ್ಲಿರುವಂತಹ ವಸ್ತುಗಳನ್ನು ತೆಗೆದು ನಾನು ಜಾಗ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಮುಂದೆ ನೋಡೋಣ. ಓಕೆ, ಈ ಪದಗಳ ಅರ್ಥವನ್ನು ಕೂಡ ನೋಡಿಕೊಂಡೇ ಮುಂದೆ ಹೋಗೋಣ. ಅಪಾಲಜಿ, an expression of feeling sorry for something wrong that you have done. ನೀನೇನಾದರೂ ತಪ್ಪು ಮಾಡಿದರೆ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಷಮೆಯನ್ನು ಕೋರುವಂಥದ್ದು. ಕೌಚ್, ಎ ಪೀಸ್ ಆಫ್ ಫರ್ನಿಚರ್ ಯೂಸ್ಡ್ ಫಾರ್ ಟೇಕಿಂಗ್ ರೆಸ್ಟ್. ಎ ಸೋಫಾ, ಒಂದು ಸೋಫಾ, ನೀವು ಕೂರೋದಕ್ಕೆ ಬಳಸುವಂತಹ ಸೋಫಾವನ್ನು ಕೌಚ್ ಅಂತ ಕೂಡ ಹೇಳ್ತಾರೆ. ಅಕಾಮಡೇಟ್, ಟು ಅರೇಂಜ್, ಪ್ರೊವೈಡ್ ಎ ಪ್ಲೇಸ್ ಟು ಕೀಪ್ ಸಮ್ ಥಿಂಗ್ಸ್ ಆರ್ ಫಾರ್ ಸಂಬಡಿ ಟು ಲಿವ್ ಆರ್ ಸ್ಟೇ. ಮೀನ್ಸ್ ಯಾರಾದರೂ ಬಂದಾಗ ಅವರಿಗೆ ಸ್ವಲ್ಪ ಜಾಗವನ್ನು ಮಾಡಿಕೊಡುವಂಥದ್ದು, ಅವರು ಇರಲಿಕ್ಕೆ ಅರೇಂಜ್ ಮಾಡುವಂಥದ್ದು, ನೀಡುವಂಥದ್ದು. ಪ್ರೊವೈಡ್ ಮೀನ್ಸ್ ನೀಡುವಂಥದ್ದು. ಅಕಾಮಡೇಷನ್ ಅಂತ ಕೂಡ ಹೇಳ್ತಾರೆ ಇದನ್ನು. ಸೆನ್ಸಿಟಿವ್, ಏಬಲ್ ಟು ಅಂಡರ್ಸ್ಟ್ಯಾಂಡ್ ಪೀಪಲ್ಸ್ ಫೀಲಿಂಗ್ಸ್. ಸೆನ್ಸಿಟಿವ್ ಅಂದರೆ ಸೂಕ್ಷ್ಮವಾದಂತಹ ಭಾವನೆಗಳು ಅಂತ. ಅಬ್ಜೆಕ್ಷನ್, ಆ್ಯನ್ ಆ್ಯಕ್ಟ್ ಆಫ್ ಡಿಸ್ಅಗ್ರೀಯಿಂಗ್ ವಿತ್ ಸಮಥಿಂಗ್ ಆರ್ ಸಮ್ ಒನ್. ಯಾರಾದರೂ ನಿಮಗೇನಾದರೂ ಹೇಳಿದಾಗ ಅದಕ್ಕೆ ವಿರೋಧಿಸ್ತಿರಲ್ವಾ, ಆ ಒಂದು ವಿರೋಧವನ್ನು ಅಬ್ಜೆಕ್ಷನ್ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ನೀವು ಒಪ್ಕೊಳ್ಳದೇ ಇರುವಂತಹ ವಿಷಯಗಳು. ಮುಂದೆ ನೋಡೋಣ. ಬಟ್ ಮಾ, ವೇರ್ ವಿಲ್ ಮೈ ಥಿಂಗ್ಸ್ ಗೋ? ದಿಸ್ ಹ್ಯಾಸ್ ಬೀನ್ ಮೈ ರೂಮ್ ಸಿನ್ಸ್ ಐ ವಾಸ್ ಎ ಬೇಬಿ. ವೈ ಶುಡ್ ಐ ಗಿವ್ ಅಪ್ ಎವ್ರಿಥಿಂಗ್ ಜಸ್ಟ್ ಬಿಕಾಸ್ ದಾದಾ ಆ್ಯಂಡ್ ದಾದಿ ಆರ್ ಕಮಿಂಗ್ ಟು ಲಿವ್ ವಿತ್ ಅಸ್? ಕ್ರೈಡ್ ಅಂಜಲಿ. ಆದರೆ ಅಂಜಲಿ ಪುಟ್ಟ ಮಗು. ಅಂಜಲಿ ಇನ್ನೂ ಚಿಕ್ಕ ಹುಡುಗಿ, ಆಕೆಗೆ ಗೊತ್ತಾಗಲ್ಲ. ಆದ್ದರಿಂದ ಅವಳು ತನ್ನ ಒಂದು ಸೂಕ್ಷ್ಮವಾದ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಕೇವಲ ತನ್ನ ರೂಮನ್ನೇ ಯಾಕೆ ಬಿಟ್ಕೊಡ್ಬೇಕು ಅಂತ ಹೇಳಿ ಅವಳಿಗೆ ಒಂಥರ ಫೀಲಿಂಗ್ ಆಗ್ತಾ ಇದೆ. ಅದಕ್ಕೆ ಹೇಳ್ತಾಳೆ, ಆದರೆ ಅಮ್ಮ, ಯಾಕೆ ನನ್ನ ವಸ್ತುಗಳನ್ನೇ ತೆಗಿತಾ ಇದೆಯಾ? ನಾನು ಎಲ್ಲಿಟ್ಕೋಬೇಕು ನನ್ನ ವಸ್ತುಗಳನ್ನು? ಇದು ನಾನು ಚಿಕ್ಕವಳಿದ್ದಾಗಿಂದ, ಬೇಬಿ ಆಗಿದ್ನಲ್ಲ, ನಾನು ಚಿಕ್ಕವಳಿದ್ನಲ್ವ, ಆಗಿಂದ ನನ್ನ ರೂಮ್ ಇದು. ಈ ನನ್ನ ರೂಮನ್ನು ನಾನು ಯಾರಿಗೂ ಕೂಡ ಬಿಟ್ಕೊಳ್ಳಲ್ಲ. ದಾದಾ ದಾದಿ ಬರ್ತಿದ್ದಾರೆ ಅಂತ ಹೇಳಿ, ಅಜ್ಜ ಅಜ್ಜಿ ಬರ್ತಿದ್ದಾರೆ ಅಂತ ನಾನು ನನ್ನ ರೂಮನ್ನು ಬಿಟ್ಕೊಳ್ಳಾ ಅಂತ ಹೇಳಿ ಅಳ್ತಾಳಂತೆ. ಕಮ್ ಆನ್ ಅಂಜು,
You are not giving up everything. You are only going to sleep on the couch in the hall instead of in this room. And your things can be accommodated elsewhere, replied her mother, trying to be sensitive but feeling angry at her daughter's objections. ಆದರೆ ಇಲ್ಲಿ ಅಂಜುವಿನ ಮಮ್ಮಿ ಏನು ಮಾಡ್ತಾರಪ್ಪ ಅಂದರೆ ಅವಳನ್ನು ಸಮಜಾಯಿಸ್ತಾರೆ. ಮೀನ್ಸ್ ಅವಳಿಗೆ ಸಮಾಧಾನ ಮಾಡಿ ಇದು ತಿಳಿ ಹೇಳ್ತಾರೆ. ಅಂಜು, ನೀನು ಎಲ್ಲಿ ಎಲ್ಲದನ್ನು ಬಿಟ್ಕೊಡ್ತಾ ಇದೀಯಾ? ಕೇವಲ ನೀನು ಇಲ್ಲಿ ಬೆಡ್ ಮೇಲೆ ಮಲ್ಗೋದನ್ನು ಬಿಟ್ಟು, ನೀನು ರೂಮ್ನಲ್ಲಿ ಮಲ್ಗೋದು ಬಿಟ್ಟು ಸೋಫಾದ ಮೇಲೆ ಹೋಗಿ ಮಲಗ್ತೀಯ ಅಷ್ಟೇ. ನಿನ್ನ ವಸ್ತುಗಳು ಎಲ್ಲಿದೆ ಅಲ್ಲೇ ಇರುತ್ತೆ, ಮತ್ತು ನಿನ್ನ ವಸ್ತುಗಳನ್ನು ನಾನು ಮತ್ತೊಂದು ಕಡೆಗೆ ನೀಟಾಗಿ ಶಿಫ್ಟ್ ಮಾಡ್ತೀನಿ, ಒಂದು ಕಡೆ ಇಟ್ಟಿರ್ತೀನಿ ಅಂತ ಹೇಳಿ ತಾಯಿ ಅವಳಿಗೆ ಹೇಳ್ತಾರೆ. ಆ ಮಗುವನ್ನು ಇವರು ಸಮಜಾಯಿಸೋದಕ್ಕೆ, ತಿಳಿ ಹೇಳೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಅವಳ ಸಿಟ್ಟು ಮತ್ತು ಆಬ್ಜೆಕ್ಷನ್ಸ್ ಏನು ಆಕೆ ಹೇಳ್ತಾ ಇದ್ದಾಳಲ್ವ, ದಾದಿಗೆ ಬಿಟ್ಕೊಡಲ್ಲ ರೂಮ್ ಅಂತ ಹೇಳಿ ಆಬ್ಜೆಕ್ಟ್ ಮಾಡ್ತಿದ್ದಾಳಲ್ಲ, ಅದನ್ನೆಲ್ಲ ನೋಡಿಬಿಟ್ಟು ತಾಯಿಗೆ ತುಂಬ ಸಿಟ್ಟು ಬರುತ್ತೆ. ಮೀನಿಂಗ್ಸ್ ನೋಡುವ. ಮೈಗ್ರೇಟ್, ಟು ಗೋ ಆ್ಯಂಡ್ ಲಿವ್ ಇನ್ ಅನದರ್ ಪ್ಲೇಸ್. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗೋದನ್ನು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬಿಟ್ಟು ಇರೋದನ್ನು ಮೈಗ್ರೇಟ್ ಅಂತ ಹೇಳ್ತಾರೆ. ಚಾಚಾಜಿ ಅಂದರೆ ಚಿಕ್ಕಪ್ಪ, ಫಾದರ್ಸ್ ಯಂಗರ್ ಬ್ರದರ್. ಬೂವಾ, ಫಾದರ್ಸ್ ಸಿಸ್ಟರ್ ಅಂದರೆ ತಂದೆಯ ತಂಗಿ. This is how it had been ever since Anjali had been told that her grandparents would be living with them now onwards. They had recently sold off all their land in the little village. ಇದು ಹೇಗಾಯ್ತಪ್ಪ? ಅಂಜಲಿಯ ಮನೆಗೆ ಅವರ ಅಜ್ಜ ಅಜ್ಜಿ ಯಾಕೆ ಬರ್ತಾ ಇದ್ದಾರೆ ಅಂದರೆ, ಅವ್ರ ಗ್ರ್ಯಾಂಡ್ ಪೇರೆಂಟ್ಸು ತಮ್ಮ ಮಗನ ಜೊತೆ ಮತ್ತು ಸೊಸೆಯ ಜೊತೆ ಇರಲಿಕ್ಕೆ ಬರ್ತಾ ಇದ್ದಾರಲ್ವಾ? ಯಾಕೆ ಬರ್ತಿದ್ದಾರೆ? ಕಾರಣ ಏನು? ಕಾರಣ ಏನಂದರೆ, ರೀಸೆಂಟಾಗಿ ಅವರ ಅಜ್ಜ ಊರಿನಲ್ಲಿದ್ದಂತಹ, ಹಳ್ಳಿಯಲ್ಲಿ ಇದ್ದಂತಹ ಜಮೀನನ್ನು ಮಾರಾಟ ಮಾಡಿದ್ದಾರೆ. ಆದ್ದರಿಂದ ಈಗ ಅವರು ತಮ್ಮ ಮಕ್ಕಳ ಜೊತೆ ಬಂದಿರಬೇಕು ಅಂತ ಹೇಳಿ ತಮ್ಮ ಒಂದು ನಿರ್ಧಾರವನ್ನು ತಗೊಂಡಿರೋದ್ರಿಂದ ಬರ್ತಾ ಇದ್ದಾರೆ. ದಾದಾ ವಾಸ್ ನಿಯರಿಂಗ್ 70 now and was too old to run the farm all by himself. He had promised he would not leave his land till he died, but he was finding it more and more difficult to live there alone. ಅಂಜಲಿಯ ದಾದಾ ಅಂದರೆ ಅಂಜಲಿಯ ಅಜ್ಜ ಈಗಾಗಲೇ 70 ವರ್ಷದವರಾಗಿದ್ದಾರೆ ಮತ್ತು ತುಂಬ ವಯಸ್ಸಾಗಿದೆ ಅವರಿಗೆ. ಆದ್ದರಿಂದ ಅವರೊಬ್ಬರೇ ಆ ಎಲ್ಲ ಜಮೀನನ್ನು, ಆ ಲ್ಯಾಂಡನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಫಾರ್ಮನ್ನು ಮಾಡಲಿಕ್ಕೆ, ಹೊಲ ಗದ್ದೆಯನ್ನು ನೋಡ್ಕೊಳ್ಳೋದಕ್ಕೆ ಅವರಿಂದ ಸಾಧ್ಯ ಆಗಲ್ಲ. ಅವರು ತಮ್ಮ ಕೊನೆ ಉಸಿರಿರೋವರೆಗೂ ಆ ಲ್ಯಾಂಡನ್ನ ಕೊಡಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ಕೊಂಡಿದ್ರು. ಆದರೆ ಅವರಿಗೆ ಇದು ಸಾಧ್ಯವಾಗದೇ ಇರೋದ್ರಿಂದ ಅವರು ಅದನ್ನು ಮಾರಿಬಿಟ್ಟು ಈಗ ತಮ್ಮ ಮಗನ ಜೊತೆ ಬಂದಿರಬೇಕಾದಂತಹ ಒಂದು ಸಂದರ್ಭ ಒದಗಿ ಬಂದಿದೆ. All his children had migrated to cities. 2 of Anjali's chachajis were abroad. Only Papa lived in Pune while Rita Bua was in Delhi. ಅವರ ತಾತನ ಅಂದರೆ ಅಜ್ಜನ ಎಲ್ಲ ಮಕ್ಕಳು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಬೇರೆ ಸಿಟಿಗಳಿಗೆ ಹೋಗಿದ್ದಾರೆ. ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಹೋಗಿ ಬದುಕ್ತಾ ಇದ್ದಾರೆ, ತಮ್ಮ ಜೀವನವನ್ನು ನೋಡ್ಕೊಳ್ತಾ ಇದ್ದಾರೆ. ಹಾಗೆ ಅಂಜಲಿಯ ಚಾಚಾಜಿ, ಚಿಕ್ಕಪ್ಪಂದಿರು, ಇಬ್ಬರು ಚಿಕ್ಕಪ್ಪಂದಿರು ಅಬ್ರಾಡ್ನಲ್ಲಿದ್ದಾರೆ, ಅಂದರೆ ವಿದೇಶದಲ್ಲಿದ್ದಾರಂತೆ. ಹಾಗೆ ಇವ್ರ ಪಾಪ ಮಾತ್ರ ಮತ್ತು ರೀತಾ ಬುವಾ, ಅವರ ತಂದೆಯ ತಂಗಿ, ಅತ್ತೆ ಅಂತ ಹೇಳ್ತಿರಲ್ವಾ, ಅವರು ಡೆಲ್ಲಿನಲ್ಲಿದ್ದಾರಂತೆ. ಆದ್ದರಿಂದ ಮುಂದೆ ನೋಡೋಣ. ದಾದಾ ಹ್ಯಾಡ್ ಬಿನ್ ಪರ್ಸುಯೇಡೆಡ್ ಬೈ ಅಂಜಲಿಸ್ ಫಾದರ್ ಪಾಪಾ ಟು ಕಮ್ ಆ್ಯಂಡ್ ಲಿವ್ ವಿತ್ ದೆಮ್. ಪಾಪಾ ವಾಂಟೆಡ್ ಆಲ್ ಆಫ್ ದೆಮ್ ಟು ಬಿ ಟುಗೆದರ್ ಆ್ಯಸ್ ಎ ಜಾಯಿಂಟ್ ಫ್ಯಾಮಿಲಿ. ಆದ್ದರಿಂದ ಇವರ ಅಜ್ಜ ತಮ್ಮ ಮಗನಾದಂತಹ ಅಂಜಲಿಯ ತಂದೆ ಇದ್ದಾರಲ್ವ, ಅವ್ರ ಜೊತೆಯಲ್ಲಿ ಬಂದು ಇರಬೇಕು ಅಂತ ಬಯಸ್ತಾ ಇರುವಾಗ, ಅಪ್ಪ ಕೂಡ ಏನು ಬಯಸ್ತಾರಂತೆ, ಅಜ್ಜ ಮತ್ತು ಅಜ್ಜಿ ಅವರು ಕೂಡ ಇಲ್ಲೇ ಬಂದಿರಲಿ, ನಾವೆಲ್ಲ ಒಂದೇ ಜಾಯಿಂಟ್ ಫ್ಯಾಮಿಲಿಯ ರೀತಿಯಲ್ಲಿ ಇರೋಣ ಅಂತ ಹೇಳಿ ಬಯಸ್ತಾ ಇದ್ದಾರೆ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಆನ್ಸರ್ ದ ಫಾಲೋಯಿಂಗ್ ಇನ್ ಎ ವರ್ಡ್, a phrase or a sentence each. First one, who removed Anjali's things from her cupboard? The answer is her mother
removed all things from her cupboard. Second one, Anjali's parents expected dash and dash to live with them. The answer is option B, Dada and Dadi. Third one, where was Anjali going to sleep when her room was vacated? Anjali was going to sleep on the couch in the hall after vacating her room. Fourth one, Papa wanted all of them to live together as. The answer is option B, a joint family. Fifth one, where did Buva live? The answer is Buva lived in Delhi. Let's continue the lesson. Of course, Anjali enjoyed meeting her grandparents during her holidays, but that did not mean she was going to be happy giving up her room for them. Anjali was an only child. Never in her life had she liked sharing anything, and she wasn't ready to change now. ಅಂಜಲಿ ರಜಾ ದಿನಗಳಲ್ಲಿ ತನ್ನ ಅಜ್ಜ ಅಜ್ಜಿ ಮನೆಗೆ ಹೋಗ್ತಾ ಇದ್ಲು. ಆಗ ಅದು ಅವಳಿಗೆ ಇಷ್ಟ ಆಗ್ತಾ ಇತ್ತು. ಆದರೆ ಈಗ ಅಂಜಲಿ ತನ್ನ ತಂದೆ ತಾಯಿಯ ಜೊತೆಯಲ್ಲಿ ಸಿಂಗಲ್ ಆಗಿ ಇರೋದ್ರಿಂದ ಆಕೆಗೆ ಜಾಯಿಂಟ್ ಫ್ಯಾಮಿಲಿಯ ಅರ್ಥನೇ ಗೊತ್ತಿಲ್ಲ. ಹಾಗೂ ಯಾರಿಗಾದರೂ ತನ್ನ ರೂಮನ್ನು ಬಿಟ್ಕೊಡ್ಬೇಕು ಅಂದರೆ ಆಕೆಗೆ ಇಷ್ಟ ಇಲ್ಲ. ಹಾಗೆ ಅಜ್ಜ ಅಜ್ಜಿಗೂ ಕೂಡ ತನ್ನ ರೂಮನ್ನು ಬಿಟ್ಕೊಡೋದು ಅವಳಿಗೆ ಇಷ್ಟ ಇರಲಿಲ್ಲ. ಅವಳಿಗೆ ಶೇರ್ ಮಾಡೋದು ಕೂಡ ಇಷ್ಟ ಆಗ್ತಿರಲಿಲ್ಲ. And so it was that when her grandparents came, Anjali was in her fussy, irritating, bratty mood. She made a show of how she had lost her room. ಅಂಜಲಿಯ ಅಜ್ಜ ಅಜ್ಜಿ ಮನೆಗೆ ಬರ್ತಾರೆ. ಆದರೆ ಅಂಜಲಿ ತುಂಬ ಸಿಟ್ಟಲ್ಲಿದ್ದಾಳೆ, ಇರಿಟೇಟಿಂಗ್ ಆಗಿದ್ದಾಳೆ. ಅವಳಿಗೆ ಅವಳ ಒಂದು ಮೂಡ್ ಚೆನ್ನಾಗಿಲ್ಲ. ಯಾಕೆ? ಅವಳ ರೂಮನ್ನು ಬಿಟ್ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಅದೇ ರೀತಿ ಅವಳು ಸಿಟ್ಟಾಗೆ ಇದ್ದಾಳಂತೆ. When she wasn't making rude comments, she would not talk much and pretend to be glued to her favorite program on TV. She was not very polite and complained, though not directly, for she was too afraid of her father's wrath. ಆದರೆ ಅಂಜಲಿ ಏನೂ ಮಾತಾಡದೇ ಇದ್ರೂ ಕೂಡ, ತನ್ನ ಒಂದು ಸಿಟ್ಟನ್ನು ತೋರಿಸ್ಕೊಳ್ಳೋದಕ್ಕೆ ಮಾತಾಡಲಿಲ್ಲ. ಸುಮ್ಮನೆ ಇದ್ದಾಳೆ, ಸೈಲೆಂಟ್ ಆಗಿದ್ದಾಳೆ. ಮತ್ತು ಏನೋ ತನ್ನ ಒಂದು ಟಿ ವಿ ಪ್ರೋಗ್ರಾಮನ್ನು ನೋಡ್ತಾ ಕೂತಿದ್ದೀನೇನೋ ಅನ್ನೋ ರೀತಿಯಲ್ಲಿ ಪ್ರಿಟೆಂಡ್ ಮಾಡ್ತಿದ್ದಾಳೆ, ಆ್ಯಕ್ಟಿಂಗ್ ಮಾಡ್ತಿದ್ದಾಳಂತೆ, ನಟನೆ ಮಾಡ್ತಾ ಇದ್ದಾಳೆ ಆಕೆ. ಹಾಗೇ ತುಂಬ ಪೊಲೈಟಾಗಿ ಮಾತಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನಟನೆ ಮಾಡ್ತಾ ಇದ್ದಾಳೆ. ಯಾಕೆ ಅಂದರೆ ತಂದೆಯ ಒಂದು ಸಿಟ್ಟಿನಿಂದ ಬಚಾವಾಗಲಿಕ್ಕೆ. ತಂದೆಯ ಒಂದು ಭಯ ಕೂಡ ಇದೆ, ಆದ್ದರಿಂದ ಆಕೆ ಆ ರೀತಿ ನಡ್ಕೋತಾ ಇದ್ದಾಳೆ. ಆದರೆ ಅವಳ ಮನಸ್ಸಿನಲ್ಲಿ ಏನು ಭಾವನೆ ಇದೆ? ನನ್ನ ರೂಮನ್ನು ಯಾಕಪ್ಪ ಬಿಟ್ಕೊಡ್ಬೇಕು ನಾನು ಅಂತ ಹೇಳಿ ಒಂದು ಸಿಟ್ಟಿದೆ. ಫಸ್ಸಿ ಮೀನ್ಸ್ ಗಿವಿಂಗ್ ಟೂ ಮಚ್ ಇಂಪಾರ್ಟೆನ್ಸ್ ಟು ಎ ಲಿಟಲ್ ಥಿಂಗ್ಸ್. ಚಿಕ್ಕ ಚಿಕ್ಕ ವಸ್ತುಗಳಿಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಡೋವಂಥದ್ದು. ಬ್ರ್ಯಾಟಿ, ಇಂಪೊಲೈಟ್, ಅನ್ರೂಲಿ, ವಿನಯತೆ ಇಲ್ಲದೆ ಇರುವಂತೆ ವರ್ತಿಸುವಂಥದ್ದು. ರ್ಯಾತ್, ಗ್ರೇಟ್ ಆ್ಯಂಗರ್, ತುಂಬ ಸಿಟ್ಟು. It was true that having grandparents living with them needed adjusting to a new routine. They, the grandparents, woke up much before anyone else did, and that made things awkward. Dadi was forever doing some puja or other things. If there was objection to onions in the food one day, it was eggs the next day. ವಯಸ್ಸಾದಂಥ ಅಜ್ಜ ಅಜ್ಜಿ ಅವ್ರ ಜೊತೆಯಲ್ಲಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ. ಅವರ ರುಟೀನೇ ಬೇರೆ ಇರುತ್ತೆ, ಮತ್ತು ಇಂದಿನ ಒಂದು ಜನ್ರೇಷನಿನ ರುಟೀನೇ ಚೇಂಜ್ ಇರುತ್ತೆ. ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಅವಳಿಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅಜ್ಜ ಅಜ್ಜಿ ಮುಂಜಾನೆನೇ ಎದ್ದು ಬಿಡ್ತಾರಂತೆ. ಅವರ ಅಜ್ಜ ಅಜ್ಜಿ ಬೆಳಿಗ್ಗೆನೇ ಮುಂಜಾನೆ ಅಂತಿರಲ್ವ, 6 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಎದ್ದು ಬಿಡ್ತಾರಂತೆ. ಎದ್ದು ದಾದಿ ಅವರ ಒಂದು ಪ್ರತಿನಿತ್ಯದ ಕೆಲಸದಂತೆ ಪೂಜಾವನ್ನು ಮಾಡ್ತಾರೆ. ಆಮೇಲೆ ಏನಾದರೂ ಒಂದು ರುಚಿಯಾದ ಅಡುಗೆಗಳನ್ನು ಮಾಡೋದಕ್ಕೆ ಹೋಗ್ತಾರೆ. ಒಂದಿನ ಈರುಳ್ಳಿಯನ್ನು ಉಪಯೋಗಿಸಿ ಏನಾದರೂ ಫುಡ್ ತಯಾರಿಸಿದರೆ, ಮತ್ತೊಂದು ದಿನ ಎಗ್ಸ್, ಮೊಟ್ಟೆಗಳನ್ನು ಕೂಡ ಅವರು ಮೊಟ್ಟೆಗಳನ್ನು ಉಪಯೋಗಿಸಿ ಆಹಾರವನ್ನು ತಯಾರಿಸ್ತಾರೆ. They would not go with them to eat out at restaurants. They would not watch movies in the theaters. They would not enjoy shopping just for fun.
They thought strap dresses were too foreign and short skirts totally avoidable. Pop music was noise and ice creams were not good for health. ನಿಮ್ಮ ಮನೆಯಲ್ಲೂ ಕೂಡ ಅಜ್ಜ ಅಜ್ಜಿ ಇರ್ತಾರಲ್ವಾ, ಅವ್ರ ಜೊತೆಯಲ್ಲಿ ನೀವಿದ್ದಾಗ ನಿಮಗೆ ಅವರ ಮತ್ತು ನಿಮ್ಮ ಒಂದು ಬಿಹೇವಿಯರ್ಗಳು ಹೇಗೆ ಅನ್ನೋದನ್ನು ಈಸಿಲಿ ಗೊತ್ತಾಗುತ್ತೆ. ಅವರ ಮತ್ತು ನಿಮ್ಮ ಒಂದು ಅನ್ಯೋನ್ಯತೆ ಹೇಗೆ, ಅವರ ಒಂದು ಬಿಹೇವಿಯರ್ಗಳು ಹೇಗೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಅಂಜಲಿಯ ಅಜ್ಜ ಅಜ್ಜಿಗೂ ಕೂಡ ರೆಸ್ಟೋರೆಂಟ್ಸ್ಗಳಿಗೆ ಹೋಗೋದು ಇಷ್ಟ ಇರಲಿಲ್ಲ ಅಂತೆ. ಹಾಗೆಯೇ ಪಿಕ್ಚರ್ಸ್ಗಳನ್ನು ನೋಡೋದು ಕೂಡ, ಥಿಯೇಟರ್ಸ್ಗಳಿಗೆ ಹೋಗಿ ಪಿಕ್ಚರ್ಸ್ ನೋಡೋದು ಕೂಡ ಇಷ್ಟ ಇರಲಿಲ್ಲ. ಮತ್ತು ಅವರಿಗೆ ಶಾಪಿಂಗ್ ಹೋಗೋದು ಕೂಡ ಇಷ್ಟ ಇಲ್ಲ. ಸುಮ್ಮನೆ ಫನ್ಗೆ ಅಂತ ಹೇಳಿ ಏನು ಈಗಿನ ಕಾಲದಲ್ಲಿ ಜನರು ಹೋಗ್ತಾರಲ್ವಾ ಶಾಪಿಂಗ್ಗೆ, ಅದು ಕೂಡ ಅವರಿಗೆ ಇಷ್ಟ ಇರಲಿಲ್ಲ. ಹಾಗೆಯೇ ಚಿಕ್ಕ ಚಿಕ್ಕ ಡ್ರೆಸ್ಸಸ್ಗಳು, ಮಾಡರ್ನ್ ಡ್ರೆಸ್ಸಸ್ಗಳು ಕೂಡ ಅವರಿಗೆ ಇಷ್ಟ ಇಲ್ಲ. ಅವುಗಳನ್ನು ಅವ್ರು ಹಾಕಲೇಬಾರ್ದು ಅಂತ ಹೇಳ್ತಾರೆ. ಪಾಪ್ ಮ್ಯೂಸಿಕ್ ಅಂತ ಹೇಳಿದ್ರೆ ಇದು ತುಂಬ ಗಲಾಟೆ, ಸದ್ದು ಮಾಡುತ್ತೆ, ಐಸ್ ಕ್ರೀಮ್ಸು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಅಜ್ಜ ಅಜ್ಜಿ ಹೇಳ್ತಾರೆ ಅನ್ನೋದನ್ನ ಅಂಜಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. The one thing they did share was an addiction to television, but the programs they watched put Anjali to sleep. Anjali left as if she had suddenly been imprisoned. The house suddenly looked too small. ಅಂಜಲಿಗೆ ಏನು ಗೊತ್ತಾಯ್ತಪ್ಪ ಅಂತ ಹೇಳಿದ್ರೆ, ಕೇವಲ ಅವರು ಹೆಚ್ಚಾಗಿ ಒಂದು ಟಿವಿಗೆ ಅಡ್ಜಸ್ಟ್ ಆಗಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಹಾಗೆಯೇ ಅವ್ರು ನೋಡುವಂಥ ಪ್ರೋಗ್ರಾಮ್ಸ್ಗಳನ್ನು ನೋಡಿದಾಗ ಅಂಜಲಿಗೆ ನಿದ್ದೆ ಬರುತ್ತಂತೆ. ಅಷ್ಟೇ ಅಲ್ಲ, ಅಂಜಲಿಗೆ ತನ್ನ ಮನೆ ಒಂದು ಜೈಲಿನ ರೀತಿಯಲ್ಲಿ ಕಾಣ್ತಾ ಇದೆ. ಅವಳಿಗೆ ಕೈದಿಯಾಗಿದ್ದೀನೇನೋ ಅನಿಸ್ತಾ ಇದೆಯಂತೆ. ಹಾಗೆಯೇ ಅವರ ಒಂದು ದೊಡ್ಡದಾದಂತಹ ಮನೆ ಈಗ ತುಂಬ ಪುಟ್ಟದಾಗಿ ಕಾಣ್ತಾ ಇದೆಯಂತೆ ಅವಳಿಗೆ. ನೋಡಿ, ಆ ಮಗುವಿನ ಒಂದು ಭಾವನೆಗಳು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ. As the days passed, Anjali's anger came down. It was impossible to remain angry with someone who was so kind. ದಿನ ಕಳೆದಂತೆ ಅಂಜಲಿಯ ಒಂದು ಸಿಟ್ಟು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ತುಂಬ ವಿನಮ್ರವಾಗಿರೋರ ಜೊತೆಯಲ್ಲಿ ವಿನಯತೆಯಿಂದ, ಕೈಂಡ್ ಅಂದರೆ ಅವರ ಅಜ್ಜ ಅಜ್ಜಿ ತುಂಬ ಒಳ್ಳೆಯವರಾಗಿರೋದ್ರಿಂದ, ಆ ಒಂದು ವಿನಯ ಭಾವನೆ ಇರೋದ್ರಿಂದ ಅವರಲ್ಲಿ ಅಂಜಲಿಯ ಸಿಟ್ಟು ಬಹಳ ಬೇಗನೆ ಕಡಿಮೆ ಆಯಿತು. ಅಡಿಕ್ಷನ್ ಮೀನ್ಸ್ ಗೆಟ್ಟಿಂಗ್ ಯೂಸ್ಡ್ ಟು ಸಮಥಿಂಗ್ ಆ್ಯಂಡ್ ಬೀಯಿಂಗ್ ಅನೇಬಲ್ ಟು ಸ್ಟೇ ವಿತೌಟ್ ಇಟ್. ಅಡಿಕ್ಷನ್ ಅಂತ ಹೇಳಿದರೆ ಅದೇ ವಸ್ತುವಿಗೆ ಒಗ್ಗಿಕೊಳ್ಳುವುದು, ಅದು ಬೇಕೇ ಬೇಕು, ಅದನ್ನೇ ಹೆಚ್ಚಾಗಿ ನೋಡ್ತಾ ಇರ್ತೀವಲ್ವಾ, ಅದನ್ನು ಹೇಳುತ್ತೆ. ಅದನ್ನು ನಾವು ಹೇಳ್ತೀವಿ ಅಡಿಕ್ಷನ್. ದಾದಿ ಸ್ಟಾಪ್ಡ್ ಕಮೆಂಟಿಂಗ್ ಆನ್ ಹರ್ ಕ್ಲಾತ್ಸ್ ಆ್ಯಂಡ್ ಈವನ್ ಬಾಟ್ ಎ ಪ್ರೆಟ್ಟಿ ಟಿ ಶರ್ಟ್ ವೆನ್ ದೇ ವೆಂಟ್ ಸೈಟ್ ಸೀಯಿಂಗ್. ದಾದಿ ಕೂಡ ಹೋಗ್ತಾ ಹೋಗ್ತಾ ಈಕೆಯ ಡ್ರೆಸ್ಗಳ ಬಗ್ಗೆ, ಕ್ಲೋತ್ಸ್ ಬಗ್ಗೆ ಕಮೆಂಟ್ ಹೇಳೋದನ್ನು ಕೂಡ ಬಿಟ್ಬಿಡ್ತಾರೆ. ಆನಂತರ ಅವಳಿಗೋಸ್ಕರ ಒಂದು ಒಳ್ಳೆಯ ಟೀ ಶರ್ಟನ್ನು ಕೂಡ ತೊಗೊಂಡು ಬರ್ತಾರೆ. TV became a divided schedule of the most wanted programs on each individual list. Dada helped Anjali with her projects and he was a big help with the math syllabus. ನೋಡಿ, ಮುಂದೆ ಬರ್ತಾ ಬರ್ತಾ ಅವರು ಕೂಡ ಇಬ್ಬರೂ, ದಾದಿ ಮತ್ತು ಅಂಜಲಿ ಕೂಡ ಮುಂದೆ ಅಡ್ಜಸ್ಟ್ ಆಗೋದಕ್ಕೆ ಪ್ರಯತ್ನಿಸ್ತಾರೆ. ಹೇಗೆ, ಟಿ ವಿನಲ್ಲಿ ನೋಡಿ ಶೆಡ್ಯೂಲ್ ಮಾಡ್ಕೋತಾರೆ, ಒಂದು ಸಮಯವನ್ನು ನಿಗದಿಪಡಿಸ್ಕೊಳ್ತಾರೆ, ಇಷ್ಟು ನಿನಗೆ ಇಷ್ಟು ನಮಗೆ ಅಂತ ಹೇಳಿ. ಅವರಿಗೆ ಬೇಕಾದಂಥ ಪ್ರೋಗ್ರಾಮ್ಸ್ಗಳನ್ನು ನೋಡೋದಕ್ಕೆ ಮತ್ತು ಅಂಜಲಿಗೆ ಬೇಕಾದಂಥ ಪ್ರೋಗ್ರಾಮ್ಸ್ ನೋಡೋದಕ್ಕೆ ಸಮಯವನ್ನು ಮೀಸಲಿಡ್ತಾರೆ. ಹಾಗೆಯೇ ಅಂಜಲಿಯ ಅಜ್ಜ ಅವಳಿಗೆ ಪ್ರಾಜೆಕ್ಟ್ ವರ್ಕ್ನಲ್ಲಿ ಬಹಳ ಹೆಲ್ಪ್ ಮಾಡ್ತಾರೆ. ಹಾಗೆ ಮ್ಯಾಥ್ಸ್ ಮಾಡುವಾಗಲೂ ಕೂಡ ಅವರ ಹೆಲ್ಪ್ ತುಂಬ ಇರುತ್ತೆ. He also got Anjali into the habit of reading the newspaper. He read the headlines to her when he waited for her bus to arrive at the bus stop every morning. ಹಾಗೆ ಅಂಜಲಿಯ ಅಜ್ಜನಿಂದ ಆಕೆ ರೀಡಿಂಗಿನ ಹವ್ಯಾಸ, ಓದುವ ಹವ್ಯಾಸವನ್ನು ಕಲ್ತ್ಕೊಳ್ತಾಳೆ. ಅಂಜಲಿಯ ಅಜ್ಜ ಆಕೆಗೆ ಡೈಲಿ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯುವಂಥ ಸಂದರ್ಭದಲ್ಲಿ ನ್ಯೂಸ್ ಪೇಪರಿನ ಹೆಡ್ಲೈನ್ಸ್ಗಳನ್ನು ಓದಿ ತಿಳಿಸ್ತಾರೆ. Anjali's mother worked in an office and she left along with her father every morning. Breakfast was always cornflakes and it was usually sandwiches for Anju's tiffin. ಅಂಜಲಿಯ ತಾಯಿ ಕೂಡ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ
ಆಕೆನೂ ಕೂಡ ದಿನ ಬೆಳಿಗ್ಗೆ ತಂದೆಯ ಜೊತೆಯಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಡೈಲಿ ಕಾರ್ನ್ಫ್ಲೇಕ್ಸ್ಗಳನ್ನು ತಿಂಡಿಯಲ್ಲಿ ಮಾಡಿರ್ತಾರೆ ಮತ್ತು ಅಂಜಲಿಯ ಟಿಫನ್ಗೋಸ್ಕರ ಸ್ಯಾಂಡ್ವಿಚ್ಗಳನ್ನು ಮಾಡಿ ಇಡಲಾಗುತ್ತೆ. ಆ್ಯಂಡ್ ವೆನ್ ಹರ್ ಮದರ್ ಗಾಟ್ ಬ್ಯಾಕ್ ಇನ್ ದ ಈವ್ನಿಂಗ್ ಶಿ ವಾಸ್ ಸೋ ಎಕ್ಸಾಸ್ಟೆಡ್ ದಟ್ ಕುಕಿಂಗ್ ಫುಡ್ ವಾಸ್ ನೆವರ್ ಗ್ರೇಟ್ ಫನ್. ಅಂಜಲಿಯ ತಾಯಿ ಸಂಜೆ ಮನೆಗೆ ಬಂದಾಗ ಅವಳಿಗಾಗಲೇ ಟಯರ್ಡ್ ಆಗಿರ್ತಾಳಲ್ವ, ಅಮ್ಮ ವರ್ಕ್ ಮಾಡಿ ಬಂದಿರ್ತಾಳೆ, ಕೆಲಸ ಮಾಡಿ ಬಂದಿರ್ತಾಳೆ. ಆಗ ಮನೆಗೆ ಬಂದು ಮತ್ತೆ ಅಡುಗೆ ಮಾಡಬೇಕು ಅಂದಾಗ ಅವಳಿಗೆ ತುಂಬ ಬೋರ್ ಅನಿಸುತ್ತೆ. ಅದು ಅವಳಿಗೆ ತುಂಬ ಸಂತೋಷದಾಯಕವಾಗಿರಲ್ಲ. ಬಟ್ ನೌ ದಾದಿ ಹ್ಯಾಡ್ ಟೇಕನ್ ಓವರ್ ದ ಕಿಚನ್. ಶಿ ಆ್ಯಕ್ಚುಲಿ ಸೆಡ್ ಶಿ ವಾಸ್ ಗೆಟಿಂಗ್ ಬೋರ್ಡ್ ಆಫ್ ಡೂಯಿಂಗ್ ನಥಿಂಗ್. ದಾದಿ ವಾಸ್ ಎ ಫ್ಯಾಂಟಾಸ್ಟಿಕ್ ಕುಕ್. ಅವರ ಅಜ್ಜಿ ಮನೆಗೆ ಬಂದಾದಮೇಲೆ ಅಡುಗೆಯ ಒಂದು ಜವಾಬ್ದಾರಿಯನ್ನು ತಗೊಳ್ತಾರೆ. ಹಾಗೆ ಆಕೆ ತುಂಬ ಒಳ್ಳೆ ಅಡುಗೆಯನ್ನು ಮಾಡೋವಂಥವ್ರು ಆಗಿರ್ತಾರೆ. ಟಿಫನ್ ಅಂದರೆ ಎ ಲಿಟಲ್ ಮೀಲ್, ಒಂದು ಬೆಳಗ್ಗೆಯ ಒಂದು ಟಿಫನ್, ಚಿಕ್ಕ ಫಲಾಹಾರ, ಉಪಹಾರ ಅಂತೀವಲ್ವ, ಅದು ಉಪಹಾರ ಅಂತ ಹೇಳ್ಬೋದು. ಎಕ್ಸಾಸ್ಟೆಡ್, ವೆರಿ ಟಯರ್ಡ್, ತುಂಬ ಸುಸ್ತಾಗಿರುವಂಥದ್ದು. ದಾದಿ ವಾಸ್ ಎ ಫ್ಯಾಂಟಾಸ್ಟಿಕ್ ಕುಕ್. ಸಡನ್ಲಿ ದೇ ವರ್ ಸರ್ವ್ಡ್ ಡಿವೈನ್ ಪರಾಠಾಸ್ ಆ್ಯಂಡ್ ಸಬ್ಜಿ, ಮಿಠಾಯಿ ಆ್ಯಂಡ್ ಪಕೋಡಾಸ್, ಸಲಾಡ್ಸ್ ಆ್ಯಂಡ್ ಪಿಕಲ್ಸ್. ದಾದಿ ಒಳ್ಳೆಯ ಅಡುಗೆ ಮಾಡೋದ್ರಿಂದ ಅವರಿಗೆ ಒಂದೇ ಸಲಕ್ಕೆ ಪರಾಠಗಳು ಸಿಗ್ತಾ ಹೋಗುತ್ತೆ, ರೊಟ್ಟಿ, ತರಕಾರಿಯ ಪಲ್ಯಗಳು, ಸಿಹಿ ತಿಂಡಿಗಳು, ಪಕೋಡಗಳು ಮತ್ತು ಸಲಾಡ್ಗಳು ಹಾಗೂ ಉಪ್ಪಿನಕಾಯಿಗಳು ಸಿಗ್ತಾ ಹೋಗುತ್ತೆ. ಅಂಜಲೀಸ್ ಮದರ್ ಕುಡ್ ನಾವ್ ಸ್ಲೋ ಡೌನ್ ಎ ಲಿಟಲ್ ಆ್ಯಂಡ್ ರೆಸ್ಟ್ ಹರ್ ಫೀಟ್. ಶಿ ಈವನ್ ಹ್ಯಾಡ್ ಮೋರ್ ಟೈಮ್ ಫಾರ್ ಹರ್ ಡಾಟರ್. ಈಗ ಅಂಜಲಿಯ ತಾಯಿ ಹತ್ರ ಬಹಳಷ್ಟು ಸಮಯ ಇತ್ತು. ಆಕೆ ಅಂಜಲಿಗೂ ಕೂಡ ಸಮಯವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಆಕೆ ರೆಸ್ಟ್ ಕೂಡ ಮಾಡ್ತಾಳೆ. ಡಿವೈನ್ ಮೀನ್ಸ್ ವಂಡರ್ಫುಲ್, ಹೆವೆನ್ಲಿ. ಡಿವೈನ್ ಅಂತ ಹೇಳಿದರೆ ತುಂಬ ಅದ್ಭುತವಾದ. ಶಿ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್ ದಟ್ ಹರ್ ಚೈಲ್ಡ್ ವಾಸ್ ಇನ್ ದ ಮೋಸ್ಟ್ ಕೇರಿಂಗ್ ಹ್ಯಾಂಡ್ಸ್ ಪಾಸಿಬಲ್. Till one day when the grandparents announced, "We are thinking of going to Rita's place for a while." ಆಕೆಗೆ ಒಂದು ತೃಪ್ತಿ ಇತ್ತು. ಈಗ ತನ್ನ ಮಗುವಿನ ಜವಾಬ್ದಾರಿ ಒಂದು ಒಳ್ಳೆಯ ಕೈಗಳಲ್ಲಿದೆ, ಅವರು ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿ. ಆದ್ದರಿಂದ ಒಂದಿನ ಈ ಗ್ರ್ಯಾಂಡ್ ಪೇರೆಂಟ್ಸ್, ಅವರ ಅಜ್ಜ ಅಜ್ಜಿ ಏನು ಹೇಳ್ತಾರಪ್ಪ, ನಾವು ಸ್ವಲ್ಪ ದಿನ ನಿಮ್ಮ ಅತ್ತೆಯ ಮನೆಗೆ ಹೋಗಿ ಬರ್ತೀವಿ, ರೀಟಾ ಆಳ ಮನೆಗೆ, ಅವರ ಮಗಳ ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳ್ತಾರಂತೆ. ಬಿಫೋರ್ ಕುಡ್ ಸೇ ಎನಿಥಿಂಗ್ ಅಂಜಲಿ ಬರ್ಸ್ಟ್ ಔಟ್, ಓ ಕ್ಯಾನ್ ಐ ಹ್ಯಾವ್ ಮೈ ರೂಮ್ ಬ್ಯಾಕ್ ದೆನ್ ದಾದಾ ದಾದಿ, ವೆನ್ ಆರ್ ಯು ಗೋಯಿಂಗ್. ಆಗ ಒಂದೇ ಸಲಕ್ಕೆ ಅಂಜಲಿ ಕೂಗಿ ಹೇಳ್ತಾಳೆ, ಓ ಹಾಗಾದರೆ ನನಗೆ ನನ್ನ ರೂಮ್ ವಾಪಸ್ ಸಿಗುತ್ತಾ ದಾದಾ ದಾದಿ, ನೀವು ಯಾವಾಗ ಹೋಗ್ತಿದ್ದೀರಾ ಅಂತ ಹೇಳಿ ಕೇಳ್ತಾಳಂತೆ. ದ ಸೈಲೆನ್ಸ್ ದಟ್ ಫಾಲೋಡ್ ವಾಸ್ ಟೆರಿಬಲ್ ಆ್ಯಂಡ್ ಓನ್ಲಿ ದಾದಿ ಹ್ಯಾಡ್ ಸಮ್ kind and general words to fill it with. ಅವರು ತುಂಬ ಸೈಲೆಂಟ್ ಆಗಿಬಿಡ್ತಾರೆ ಈ ಥರ ಪ್ರಶ್ನೆಯನ್ನು ಕೇಳಿದ ತಕ್ಷಣ. ಮತ್ತು ಆದರೂ ಕೂಡ ಅವರು ಸಮಾಧಾನವಾಗಿ ಸುಮ್ಮನೆ ಹಾಗೆ ಏನು ಮಾತಾಡದೇ ಇರ್ತಾರೆ, ಅವರ ವಿನಯತೆಯನ್ನು ತೋರಿಸ್ತಾರಲ್ಲಿ. ಲೇಟರ್, ಅಪಾರ್ಟ್ ಫ್ರಮ್ ಹರ್ ರೂಮ್, ಅಂಜಲಿ ಗಾಟ್ ದ ವರ್ಸ್ಟ್ ಫೈರಿಂಗ್ ಶಿ ಹ್ಯಾಡ್ ಎವರ್ ರಿಸೀವ್ಡ್ ಫ್ರಮ್ ಹರ್ ಪೇರೆಂಟ್ಸ್. ಅವರಲ್ಲಿಂದ ಹೋದ ನಂತರ ಯಾವತ್ತೂ ಕೂಡ ಬೈದೇ ಇರುವಂತಹ ಒಂದು ಸಿಚುವೇಶನ್ ಅವಳಿಗೆ ಬರುತ್ತೆ. ಏನಪ್ಪ ಅಂದರೆ ತಂದೆ ತಾಯಿ ಅವಳಿಗೆ ಸಖತ್ತಾಗಿ ಬೈತಾರಂತೆ. ಯಾಕೆಂದರೆ ಅಜ್ಜ ಅಜ್ಜಿಗೆ ಆ ರೀತಿಯಾಗಿ ಕೇಳ್ತಾರಾ? ಕೇಳಬಾರ್ದು ಅಲ್ವಾ. ಎನಿಹೌ ಶಿ ಹ್ಯಾಡ್ ವಾಟ್ ಶಿ ಹ್ಯಾಡ್ ವಾಂಟೆಡ್ ಆ್ಯಂಡ್ ಇನ್ 2 days ಟೈಮ್ ದೇ ವರ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ ಅಗೇನ್. ಮತ್ತೆ 2 ದಿನಗಳಲ್ಲಿ ಅವರ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಯಿತು, ಒಂದು ಚಿಕ್ಕ ಕುಟುಂಬವಾಯಿತು. But it was lonely achievement. There was no one to come home but the silly TV. There was no one to talk to. Her mother was again harassed and overworked with no time for anything or anybody. ಈಗ ಮತ್ತೆ ಪುನಃ ಅದೇ ಒಂದು ಹಳೆಯ ಮನೆ ಅನ್ನಿಸ್ತಾ ಇದೆ. ಈಗ ಪುನಃ ಅವಳಿಗೆ ತನ್ನ ಒಂದು ಹಳೆಯ ದಿನಗಳು ನೆನಪಾಗ್ತಾ ಇದೆ. ಈಗ ಯಾರೂ ಕೂಡ ಮನೆಗೆ ಬರ್ತಾ ಇಲ್ಲ, ಮತ್ತು ಕೇವಲ ಆ ಟಿ ವಿ ಒಂದೇ ಮನೆಯಲ್ಲಿರುವಂಥದ್ದು. ಈಗ ಅಂಜಲಿಯ ಮಮ್ಮಿ ಮತ್ತೆ ಸಿಟ್ಟಿನಿಂದ ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದಾಳೆ. ಯಾರಿಗೋಸ್ಕರನೂ ಅವಳ ಹತ್ರ ಸಮಯ ಇಲ್ಲ. ಬಟ್ ಮೋಸ್ಟ್ ಆಫ್ ಆಲ್ ದ ನಾಯ್ಸ್ ಆ್ಯಂಡ್ ಬಸಲ್ ಆಫ್ ಒನ್ ಬಿಗ್ ಹ್ಯಾಪಿ ಫ್ಯಾಮಿಲಿ ಆ್ಯಂಡ್ ಫೇಡೆಡ್ ಇನ್ ಟು ಸೈಲೆನ್ಸ್. ದ ಹೌಸ್ ಸಡನ್ಲಿ ಲುಕ್ ಟು ಬಿಗ್. ಅಂಜಲಿಗೆ ಈಗ ಮತ್ತೆ ಮನೆ ತುಂಬ ದೊಡ್ಡದಾಗಿ ಅನ್ನಿಸ್ತಾ ಇದೆಯಂತೆ. ಯಾಕೆಂದರೆ ಅಜ್ಜ ಅಜ್ಜಿ ಯಾರೂ ಇಲ್ಲ, ಮನೆಯೇ ಬರೀ ಕಾಣ್ತಾ ಇದೆ.
When the phone rang the following night, just like they had expected it would, it was Anjali who ran and picked it up to say, Dada Dadi, when you are coming back. ಒಂದಿನ ಫೋನು ರಿಂಗ್ ಆಗುತ್ತೆ. ಆ ರಾತ್ರಿ ರಿಂಗ್ ಆದಾಗ ಅಂಜಲಿಗೆ ತಕ್ಷಣ ಹೋಗಿ ಫೋನನ್ನು ಎತ್ತಬೇಕು ಅನಿಸುತ್ತೆ. ಹೋಗಿ ಫೋನನ್ನು ಎತ್ತುತ್ತಾಳೆ ಮತ್ತು ಕೇಳ್ತಾಳೆ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ, ದಾದಾ ದಾದಿ ನೀವು ಯಾವಾಗ ಬರ್ತಾ ಇದ್ದೀರಾ ಅಂತ ಹೇಳಿ. ಈಗಾಗಲೇ ಅಂಜಲಿಗೆ ಗೊತ್ತಾಗಿದೆ ಯಾವ ರೀತಿ ಅಜ್ಜ ಅಜ್ಜಿ ತಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳಿ. ದೊಡ್ಡವರು ಯಾವಾಗ ಇರ್ತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಮಕ್ಕಳು ಒಳ್ಳೆಯದನ್ನು ಕಲಿತಾರೆ. ಕಲಿಯೋದ್ರ ಜೊತೆಯಲ್ಲಿ ಅವರಿಗೆ ಒಂದು ಅವಿಭಕ್ತ ಕುಟುಂಬದಲ್ಲಿನ ಒಳ್ಳೆಯ ವಿಚಾರಗಳು ದೊರೀತಾ ಹೋಗುತ್ತೆ. ಒಳ್ಳೆಯ ವಿಚಾರಗಳನ್ನು ಮಕ್ಕಳು ಕಲಿತಾರೆ, ಅಂಡರ್ಸ್ಟ್ಯಾಂಡಿಂಗ್ ಕಲಿತಾರೆ, ಹಾಗೆ ಹೊಂದಿಕೊಂಡು ಬಾಳುವಂಥದ್ದನ್ನು ಕೂಡ ಕಲಿತಾರೆ ಅನ್ನೋದನ್ನು ನಾವು ನೋಡ್ಬೋದು. ನ್ಯೂಕ್ಲಿಯರ್ ಫ್ಯಾಮಿಲೀಸಲ್ಲಿ ಅವೆಲ್ಲ ಸಿಗೋಲ್ಲ. ಒಂಟಿಯಾಗಿರೋದ್ರಿಂದ ಅವರಿಗೆ ಯಾವುದೇ ರೀತಿಯಾದಂಥ ಹಂಚಿಕೊಳ್ಳುವಂತಹ ಹವ್ಯಾಸಗಳಿರಲ್ಲ. ಒಬ್ಬರೇ ಇದ್ದು ಅದನ್ನು ಯಾರಿಗೂ ಕೊಡಬೇಕು ಅಂತ ಅನಿಸಲ್ಲ ಅಲ್ವಾ. ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ಈ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿಯ ಒಂದು ಉಪಯೋಗ ಮತ್ತು ದುರುಪಯೋಗಗಳನ್ನು ಕೂಡ ನಾವು ಇದರ ಮೂಲಕ ತಿಳ್ಕೊಳ್ಬಹುದಾಗಿದೆ. ಅಜ್ಜ ಇರೋದ್ರಿಂದ ಅವಳಿಗೆ ಓದೋದ್ರಲ್ಲಿ ಹೆಲ್ಪ್ ಆಯಿತು, ಅಜ್ಜಿ ಇರೋದ್ರಿಂದ ಒಳ್ಳೆ ತಿಂಡಿ ಸಿಕ್ತು. ಆಗ ಅವಳಿಗೆ ಅನಿಸುತ್ತೆ ಅಜ್ಜ ಅಜ್ಜಿ ತಮ್ಮ ಜೀವನದಲ್ಲಿ ಎಷ್ಟು ಒಳ್ಳೆಯ ಒಂದು ಅಜ್ಜ ಅಜ್ಜಿ ತಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಅನ್ನೋದು. ಈ ಒಂದು ಪಾಠದಲ್ಲಿ ಅವಿಭಕ್ತ ಕುಟುಂಬದ ಇಂಪಾರ್ಟೆನ್ಸ್, ಅವಿಭಕ್ತ ಕುಟುಂಬದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡಲಾಗಿದೆ. Thus the lesson is completed, children. Thank you very much. See you in the next class.